ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಆಚಾರ್ಯ ಚಾಣಕ್ಯನು ತನ್ನ ಸದ್ಗುಣಗಳಿಂದ ಸಾಮಾನ್ಯ ಹುಡುಗನನ್ನು ಚಕ್ರವರ್ತಿ ಚಂದ್ರಗುಪ್ತನನ್ನಾಗಿ ಮಾಡಿದನು. ತನ್ನ ನೀತಿಗಳ ಪ್ರಕಾರ ಚಾಣಕ್ಯನು ವೈಯಕ್ತಿಕ ಜೀವನ, ಉದ್ಯೋಗ, ವ್ಯವಹಾರ, ಸಂಬಂಧ, ಸ್ನೇಹ, ಶತ್ರು ಮುಂತಾದ ಜೀವನದ ವಿವಿಧ ಅಂಶಗಳ ಬಗ್ಗೆ ತನ್ನ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಆಚಾರ್ಯ ಚಾಣಕ್ಯನ ಪ್ರಕಾರ ಮಾನವ ಜೀವವು ಅಮೂಲ್ಯವಾಗಿದೆ. ಈ ಜೀವನವನ್ನು ಯಶಸ್ವಿಯಾಗಿ ಅರ್ಥಪೂರ್ಣವಾಗಿಸಲು ಒಬ್ಬರು ಬಯಸಿದರೆ ಸದಾ ನೆನಪಿನಲ್ಲಿಡಬೇಕಾದ ಕೆಲವು ವಿಷಯಗಳಿವೆ. ಚಾಣಕ್ಯನು ಪುರುಷರ ಸಂಗಾತಿಗಳಾಗುವ ಮಹಿಳೆಯರ ಬಗ್ಗೆಯೂ ಮಾತನಾಡಿದ್ದಾನೆ. ಅವರು ತಮ್ಮ ಜೀವನವನ್ನು ಸುಧಾರಿಸಲು ಯಾವ ಮಹಿಳೆಗೆ ಯಾವ ರೀತಿಯ ಲಕ್ಷಣಗಳಿರಬೇಕು ಎಂಬುದನ್ನು ತಿಳಿಸಿದ್ದಾನೆ. ಇಲ್ಲಿ ತಿಳಿದುಕೊಳ್ಳೋಣ. ಅದರಲ್ಲಿ ಮೊದಲನೆಯದು ಶಾಂತಿಯುತ ಮಹಿಳೆಯ ಲಕ್ಷ್ಮೀ ರೂಪ. ಆಚಾರ್ಯ ಚಾಣಕ್ಯನ ನೀತಿಯ ಪ್ರಕಾರ ಶಾಂತಿಯುತ ಮಹಿಳೆಯರನ್ನು ಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಶಾಂತ ಮನಸ್ಸಿನ ಮಹಿಳೆ ಪುರುಷನ ಜೀವನದಲ್ಲಿ ಹೆಂಡತಿಯಾದರೆ ಅವಳು ಮನೆಯನ್ನು ಶಾಂತವಾಗಿರಿಸುವುದಲ್ಲದೆ ಕುಟುಂಬವನ್ನು ಶಾಂತಿ ಮತ್ತು ಸಂತೋಷದಿಂದ ತುಂಬುತ್ತಾಳೆ. ಅಂತಹ ಮಹಿಳೆಯರು ಯಾವಾಗಲೂ ಕುಟುಂಬದ ಶ್ರೇಯಸ್ಸು ಅಭಿವೃದ್ಧಿಗಾಗಿ ಶ್ರಮಿಸುತ್ತಾರೆ. 2. ವಿದ್ಯಾವಂತ ಮತ್ತು ಸುಸಂಸ್ಕೃತ ಮಹಿಳೆ. ಆಚಾರ್ಯ ಚಾಣಕ್ಯನ ಪ್ರಕಾರ ವಿದ್ಯಾವಂತ, ಸದ್ಗುಣಶೀಲ, ಸುಸಂಸ್ಕೃತ ಮಹಿಳೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಹೆಂಡತಿಯಾಗಿ ಬಂದರೆ ಅವಳು ಪ್ರತಿ ಸಂದರ್ಭದಲ್ಲೂ ಕುಟುಂಬದ ಸಹಾಯಕಿ ಎಂದು ಸಾಬೀತುಪಡಿಸುತ್ತಾಳೆ. ಅಂತಹ ಮಹಿಳೆಯರು ಆತ್ಮವಿಶ್ವಾಸ ಮಾತ್ರವಲ್ಲದೆ ಧೈರ್ಯದಿಂದ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಮರ್ಥರಾಗಿದ್ದಾರೆ. ಆಚಾರ್ಯ ಚಾಣಕ್ಯನ ಪ್ರಕಾರ ಅಂತಹ ಸೌಮ್ಯ ಮಹಿಳೆಯನ್ನು ಮದುವೆಯಾದ ಪುರುಷನು ಎಂದೆಂದಿಗೂ ಸಂತೋಷದಿಂದ ಬದುಕುತ್ತಾರೆ. ಅಂತಹ ಮಹಿಳೆಯರಿಗೆ ಸಮಾಜದಲ್ಲಿ ಗೌರವವಿದೆ. ಇಷ್ಟಲ್ಲದೆ ಅವರು ತಮ್ಮ ಪೋಷಕರು ಮತ್ತು ಅತ್ತೆ ಮಾವಂದಿರನ್ನು ಸಹ ಗೌರವದಿಂದ ನೋಡಿಕೊಳ್ಳುತ್ತಾರೆ. 3. ಸೀಮಿತ ಇಚ್ಛಾಶಕ್ತಿ ಹೊಂದಿರುವ ಮಹಿಳೆಯರು. ಆಚಾರ್ಯ ಚಾಣಕ್ಯನ ಪ್ರಕಾರ ಪರಿಸ್ಥಿತಿಗೆ ಅನುಗುಣವಾಗಿ ತಮ್ಮ ಇಚ್ಛೆಯನ್ನು ಹೇಗೆ ಬದಲಾಯಿಸಬೇಕೆಂದು ತಿಳಿದಿರುವ ಮಹಿಳೆಯರು ಅತ್ಯುತ್ತಮ ಹೆಂಡತಿಯರು ಎಂದು ಸಾಬೀತುಪಡಿಸುತ್ತಾರೆ. ಅಂತಹ ಮಹಿಳೆಯರು ತಮ್ಮ ಗಂಡಂದಿರು ಮತ್ತು ಕುಟುಂಬ ಸದಸ್ಯರನ್ನು ಒಳ್ಳೆಯ ಕಾರ್ಯಗಳನ್ನು ಮಾಡಲು ಮತ್ತು ಸರಿಯಾದ ಹಾದಿಯಲ್ಲಿ ನಡೆಯಲು ಪ್ರೇರೇಪಿಸಿದ್ದಾರೆ. ಅವರ ಸೀಮಿತ ಆಸೆಗಳಿಂದಾಗಿ ಕುಟುಂಬವೂ ಸಹ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕುವುದಿಲ್ಲ. ಇದು ಇಡೀ ಕುಟುಂಬಕ್ಕೆ ಪ್ರಯೋಜನವನ್ನು ನೀಡುತ್ತದೆ. ಭಾವನಾತ್ಮಕವಾಗಿ, ದೈಹಿಕವಾಗಿ ಮತ್ತು ಆರ್ಥಿಕವಾಗಿ ಅವಲಂಬಿಸಬಹುದಾದ ಮಹಿಳೆಯರು ಹೆಂಡತಿಯಾದರೆ ಆ ಸಂಸಾರ ಅತ್ಯುತ್ತಮವಾಗಿರುತ್ತದೆ. ಪತ್ನಿ ಎಲ್ಲ ವಿಷಯದಲ್ಲಿಯೂ ಸಹಕರಿಸಬೇಕೆಂದು ಬಯಕೆಯನ್ನು ಹೊಂದಿರುತ್ತಾರೆ. ಇಂದಿನ ಕಾಲದಲ್ಲಿ ಮಹಿಳೆಯು ಮನೆಯ ಕೆಲಸವನ್ನು ನಿರ್ವಹಿಸಲು ಎನ್ನುವ ಭಾವನೆ ಇತ್ತು. ಆದರೆ ಪ್ರಸ್ತುತ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರು ತಮ್ಮ ಸಾಮರ್ಥ್ಯ ತೋರಿಸುತ್ತಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.